ಜಗತ್ತನ್ನು ಆಳ್ತಾ ಇರೋದು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಈ ಅಲೆಗೆ 9 ಕೋಟಿ ಉದ್ಯೋಗಗಳು ಉಡೀಸಾಗುತ್ತಾ? ಎಐ ಅಲೆಗೆ 9 ಕೋಟಿ ಉದ್ಯೋಗಗಳು ಉಡೀಸು. ಇನ್ಫೋಸಿಸ್ ನಂದನ್ ನಿಲೇಕಣಿ ನೀಡಿದ ಎಚ್ಚರಿಕೆಯಲ್ಲಿ ಅಡಗಿದೆ ನಡುಕ ಹುಟ್ಟಿಸಿದ ನಿಲೇಕಣಿ ಮಾತು. ಎಐ ತಂತ್ರಜ್ಞಾನದ ಅಬ್ಬರಕ್ಕೆ ಜಾಗತಿಕವಾಗಿ ಎಲ್ಲಾ ಕ್ಷೇತ್ರವನ್ನು ಆವರಿಸಿಕೊಳ್ಳುತ್ತೆ. ಸೃಷ್ಟಿಯಾಗಲಿದೆ ಹೊಸ ಇತಿಹಾಸ. ಉದ್ಯೋಗದ ನಷ್ಟದ ನಡುವೆಯೇ 17 ಕೋಟಿ ಎಐ ಆಧರಿಸಿ ಹೊಸ ನೌಕರಿಗಳು ಸೃಷ್ಟಿಯಾಗಲಿವೆ. ಐಟಿ ದಿಗ್ಗಜರಿಗೆ ಸಂಚಕಾರ. ಭಾರತದ ಮೇಲೆ ತೀವ್ರ ಪರಿಣಾಮ ಇದು. ಫ್ರಂಟ್ ಎಂಡ್ ಡೆವಲಪರ್ಗಳು ಹಾಗೂ ಐಟಿ ಸಪೋರ್ಟ್ ಸ್ಪೆಷಲಿಸ್ಟ್ಗಳ ಕೆಲಸಕ್ಕೆ ಕುತ್ತು ಬರಲಿದೆ. ಎಐ ಅಲೆಗೆ 9 ಕೋಟಿ ಉದ್ಯೋಗಗಳು ಉಡೀಸು. ಕೇವಲ ಐಟಿ ಸೆಕ್ಟರ್ನಲ್ಲಿ ಮಾತ್ರ ಅಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಭಾವ ಬೀರಿರೋದು. ಚೀನಾದ ರೆಸ್ಟೋರೆಂಟ್ಗಳಲ್ಲಿ ಎಗ್ ನೂಡಲ್ಸ್ ಕೇಳಿದ ಕೆಲ ಘಳಿಗೆಯಲ್ಲಿ ತಯಾರು ಮಾಡ್ತಾ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ನೀವು ಕೇಳುವ ಪ್ರತಿಯೊಂದು ಭಾವನೆಗೆ ತಕ್ಕನ ಹಾಗೆ ನಿಮಗೆ ಉತ್ತರಿಸೋದಕ್ಕೆ ಎಐ ಈಗ ಸಿದ್ಧತೆಯಲ್ಲಿದೆ. ನನ್ನಲ್ಲಿ ಪ್ರೋಗ್ರಾಮ್ಸ್ಗಳು ಜನರೇಟ್ ಆಗಿದೆ, ನೀವೇನು ಕೇಳ್ತೀರೋ ಅದನ್ನು ಹೇಳ್ತೀನಿ. ಹೆಂಡತಿಯಂತೆ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಮನೇಲಿ ಹೆಂಡತಿ ಇಲ್ಲದಿದ್ದಾಗ ಪ್ರಯತ್ನ ಪಟ್ಟು ನೋಡಿ. ಸ್ಮೈಲ್ ಕೊಡು ಅಂದರೆ ಸ್ಮೈಲ್ ಕೊಡುತ್ತೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜಗತ್ತಿನ ಎಲ್ಲ ಸೆಕ್ಟರ್ಗಳಲ್ಲೂ ಕೂಡ ಆವರಿಸಿಕೊಂಡಿದೆ. ಕೇವಲ ಐಟಿ ಸೆಕ್ಟರ್ನಲ್ಲಿ ಮಾತ್ರ ಅಲ್ಲ ಇದರ ಪ್ರಭಾವ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೃತಕ ಬುದ್ಧಿಮತ್ತೆ ತನ್ನದೇ ಆದ ಶಕ್ತಿಯನ್ನು ಪ್ರಯೋಗ ಮಾಡಿದೆ. ಮನುಷ್ಯನ ಮಿದುಳಿನಿಂದ ಹೊರಬರುವ ಪ್ಲಾನ್ಗಳಿಗೂ ಕೂಡ ಟಕ್ಕರ್ ಕೊಡೋ ಥರ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿನ ಕೆಲವೊಂದು ಪ್ರಯೋಗಗಳು. ಮನುಷ್ಯನ ಯೋಚನಾ ಶಕ್ತಿ ಇದೆಯಲ್ಲ, ಅದನ್ನು ಮೀರಿ ಕೃತಕ ಬುದ್ಧಿಮತ್ತೆ ಯೋಚನೆ ಮಾಡ್ತಾ ಇದೆ. ನೀವು ಏನನ್ನ ಕೇಳ್ತೀರೋ ಅದಕ್ಕೆ ಪೂರಕವಾದ ಮಾಹಿತಿಯನ್ನು ಕೊಡ್ತಾ ಇದೆ. ಹೀಗಾಗಿ ನಿಲೇಕಣಿ ಹೇಳ್ತಾರೆ ಎಲ್ಲೋ ಒಂದು ಕಡೆ 9 ಕೋಟಿ ಉದ್ಯೋಗ ನಷ್ಟ ಆಗೋ ಸಾಧ್ಯತೆಗಳಿದ್ದಾವೆ. ಟೆಕ್ಕಿಗಳಿಗೆ ನಡುಕ ಶುರುವಾಗಿದೆ. ಗಂಡ ಹೆಂಡತಿ ಪುಟ್ಟು ಮನೆ ಬೆಂಗಳೂರಿನಲ್ಲಿ ಮಾಡ್ಕೊಂಡು ಕೆಲ ಐಟಿ ಉದ್ಯೋಗಿಗಳು ಎಂಜಾಯ್ ಮಾಡ್ತಾ ಇದ್ದಾರೆ. ನಾಳೆ ದಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸರಿಯಾದ ರೀತಿಯಲ್ಲಿ ನಾವು ಅಂದುಕೊಂಡಂತೆ ಏನಾದರೂ ವರ್ಕೌಟ್ ಆಗಿ ಬೆಂಗಳೂರಿಗೆ ಬಂದರೆ ಇರೋ ಮನೆಗೆ ಬಾಡಿಗೆ ಕಟ್ಟಕ್ಕೆ ಆಗದಲ್ಲೇ ಇರತಕ್ಕಂಥ ಪರಿಸ್ಥಿತಿಗಳು ಬಂದರೂ ಅಚ್ಚರಿ ಇಲ್ಲ. ಈ ಎಐ ಹಂಗೆಲ್ಲರನ್ನೂ ಕಾಡ್ತಾ ಇದೆ. ಐಟಿ ಸೆಕ್ಟರು, ಹೋಟೆಲ್ ಫೀಲ್ಡು, ಇಂಟರ್ನ್ಯಾಷನಲ್ ಆಫೀಸ್ ಕಚೇರಿಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಲೆಕ್ಚರ್ಗಳನ್ನು ವೆಲ್ಕಮ್ ಮಾಡೋದಕ್ಕೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಲ್ಯಾಪ್ಟಾಪ್ಗಳ ಸಂಖ್ಯೆಗಳು ಕಡಿಮೆಯಾಗ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ರೋಬೋಟ್ಗಳನ್ನು ತಯಾರು ಮಾಡಲಾಗ್ತಾ ಇದೆ. ಫ್ಲೈಟ್ಗಳಲ್ಲಿ ಗಗನಸಖಿಯರ ಸಂಖ್ಯೆಗಳು ಕಡಿಮೆಯಾಗಬಹುದು. ಸ್ಕರ್ಟ್ಗಳನ್ನು ಇವರಿಗೂ ತೊಟ್ಟಿದ್ರೆ ಸಾಕು, ಸೇಮ್ ಅವ್ರ ಥರನೇ, ಯಾವ ವ್ಯತ್ಯಾಸಗಳೂ ಇಲ್ಲ. ಒಟ್ಟಾರೆ ಎಐ ಜಗತ್ತನ್ನು ಆವರಿಸಿಕೊಂಡಿದೆ, ಜೊತೆಗೆ ಟೆಕ್ಕಿಗಳಿಗೆ ನಡುಕ ಶುರು ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.